ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಒಂದು ಹೊಸ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ, ಅಧಿಕ ಮಾಸ ಇನ್ನೇನು ಹತ್ತಿರ ಬರ್ತಾಯಿದೆ. 17ನೇ ತಾರೀಕಿಂದ ಅಧಿಕ ಮಾಸ ಶುರುವಾಗುತ್ತೆ. ಒಂದು ತಿಂಗಳಿರುತ್ತೆ ಇದು. ಈ ಅಧಿಕ ಮಾಸದಲ್ಲಿ ಅತ್ಯಂತ ಅಧಿಕವಾಗಿ ಫಲಗಳು ಸಿಗುವಂತಹ ಸಮಯ ಇದು. ಇಂಥ ಸಮಯದಲ್ಲಿ ಆದಷ್ಟು ಭಗವಂತನಲ್ಲಿ ನಾವು ಭಕ್ತಿಯಿಂದ ಬೇಡಿಕೊಂಡು ದೀಪಗಳನ್ನು ಹಚ್ಚೋದು ತುಂಬ ಹಿಂದಿನಿಂದ ವಾಡಿಕೆ ಇದೆ. ಅದರಲ್ಲಿ ನಾನೀಗ ಅಧಿಕ ಮಾಸದ ಬತ್ತಿಗಳನ್ನ ಮಾಡಿದ್ದೀನಿ ನೋಡಿ. ಇದು ಒಂದು ಬತ್ತಿ ಬಂದು ನಿಮಗೆ ಇದರಲ್ಲಿ 33 ಮಾಡಿಟ್ಕೊಂಡಿದ್ದೀನಿ. ಇನ್ನು ಅಧಿಕ ಮಾಸದಲ್ಲಿ ಏನೇ ಹಚ್ಚೋದಿದ್ರೂ 33 ಬತ್ತಿಗಳನ್ನ ಹಚ್ಚಬೇಕು. ಹಾಗೆಯೇ ದಾನ ಕೊಡೋದಿದ್ರು ಅಷ್ಟೇ 33 ವಸ್ತುಗಳನ್ನ ದಾನ ಕೊಡಬೇಕು. ಅಂದರೆ ಒಂದು ವಸ್ತು ಕೊಡ್ತೀವಿ ಅಂದರೆ ಅದು ಒಂದನ್ನೇ 33. ದ್ರಾಕ್ಷಿ ಆಗಿರಬಹುದು, ಗೋಡಂಬಿ ಆಗಿರಬಹುದು, ಖರ್ಜೂರ ಆಗಿರಬಹುದು, ಬಳೆಗಳಾಗಿರಬಹುದು, ಸೀರೆಗಳಾಗಿರ್ಬೋದು, ಬ್ಲೌಸ್ ಪೀಸ್ ಆಗಿರಬಹುದು, ಏನೇ ಕೊಡಲಿ ಅವರ ಶಕ್ತಿಯಾನುಸಾರ 33 ದಾನ ಮಾಡಬೇಕು ಅನ್ನೋದು ಈ ನಮ್ಮ ಹಿಂದಿನಿಂದಲೂ ಇರುವಂತಹ ಒಂದು ಪದ್ಧತಿ. ಹಾಗೆಯೇ ದೇವರಿಗೆ ಅರ್ಪಿಸುವಾಗಲೂ ಕೂಡ ನಾವು 33 ಹಚ್ಚೋದ್ರಿಂದ ನಮಗೆ ಅಧಿಕ ಫಲಗಳು ದೊರೆಯುತ್ತೆ. ಪೂರ್ವಜನ್ಮದ ಕರ್ಮ ಫಲಗಳೆಲ್ಲ ನಮಗೆ ಕಳೆಯುತ್ತೆ ಅನ್ನೋದು ನಮಗೆ ಹಿಂದಿನಿಂದ ಬಂದಿರುವಂಥ ಪದ್ಧತಿ. ಅದರಲ್ಲಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನೇ ಮಾಡಿರುವಂತಹ ಬತ್ತಿಗಳು. ಇದು 33 ಎಳೆಯನ್ನು ಹೊಂದಿದೆ. ಇದು ನೋಡಿ 3 ಪೆಟಲ್ ಮಾಡಿದ್ದೀನಲ್ವ. ಇದರಲ್ಲಿ 11 ಎಳೆ ಒಂದೊಂದರಲ್ಲಿರುತ್ತೆ. 11 3 ಸೇರಿಸಿದ್ರೆ 33, 11 3 ಎಳೆಯನ್ನು ಸೇರಿಸಿ ಈ ರೀತಿ ಬತ್ತಿ ಮಾಡಿಕೊಂಡು ದಪ್ಪವಾಗಿ ಇದನ್ನು ನಾವು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಅದ್ದಿ ನೀವು ಹಚ್ಬೋದು. ಇದು 33 ಅಂದರೆ ನೀವು ಅಧಿಕ ಮಾಸದಲ್ಲಿ ದಿನ ಒಂದೊಂದನ್ನು ಕೂಡ ನೀವು ಹಚ್ಚಬಹುದು. ಅಥವಾ ಒಂದೇ ಸಲ ಹಚ್ತೀನಿ ಅಂದರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ 33 ಬತ್ತಿಗಳನ್ನು 33 ಹಣತೆಯಲ್ಲಿ ನೀವು ಹಚ್ಬೋದು. ಮನೆಯಲ್ಲೇ ಹಚ್ಚೋದು, ನೀವು ಹಿತ್ತಾಳೆ ದೀಪದಲ್ಲಿ ಕೂಡ ನೀವು ಹಚ್ಬೋದು. ಇದನ್ನು ಹಚ್ಚೋದ್ರಿಂದ ಅತ್ಯಂತ ಅನಂತ ಫಲಗಳು ಸಿಗತ್ತೆ ಅಂತ ಹೇಳ್ತಾರೆ ಹಿರಿಯರು. ಹಾಗೆಯೇ ನಮಗೆ ಹಿಂದಿನ ಜನ್ಮದಲ್ಲಿ ಏನಾದರೂ ಕರ್ಮಗಳಿದ್ದರೆ ಅದೆಲ್ಲ ನಾವು ಈ ಜನ್ಮದಲ್ಲಿ ಏನಾದರೂ ನಮಗೆ ಗೊತ್ತಿಲ್ಲದಾಗೆ ನಾವು ಮಾಡಿರುವಂತಹ ಕರ್ಮಗಳಿದ್ದರೆ ಅದನ್ನು ಅನುಭವಿಸಿದರೆ ಅದನ್ನು ನಾವು ಈ ದೀಪಗಳನ್ನ ಹಚ್ಚೋದ್ರ ಮುಖಾಂತರ ಆ ಪಾಪವನ್ನು ಕಳ್ಕೊಬೋದು ಅಂತ ಕೂಡ ನಮ್ಮ ಹಿರಿಯರು ಹೇಳ್ತಾರೆ. ಈ ಬತ್ತಿಗಳು ನಿಮಗೇನಾದರೂ ಬೇಕು ಅನಿಸಿದರೆ ನನಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಇನ್ನು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿಕೊಡ್ತೀನಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಇದನ್ನು ನೀವು ಹೆಚ್ಚಿಗೆ ಅಂದರೆ ನೀವೇ ಮಾಡ್ಕೊಳ್ತೀರಾ ಮನೆಯಲ್ಲಿ ಅನ್ನೋರಾದರೆ, ಇದನ್ನು ನೀವೇ ಮನೇಲಿ ಮಾಡಿದ್ರೆ, ನಾನು ಇದನ್ನು ಕಾಟನ್ ಅಂದರೆ ಬೆಳೆದ ಹತ್ತಿನಲ್ಲಿ ಕಾಳು ಬಿಡಿಸಿ ಮಾಡಿರುವಂಥದ್ದು. ನೀವೇ ಮನೇಲಿ ಮಾಡ್ಕೊಳ್ತೀರಾ ಅಂತಂದರೆ ನೀವು ಮಾಡ್ಕೊಳ್ಬೋದು. ಹಾಲನ್ನು ಬಳಸಿ ಮಾಡಿರುವಂಥದ್ದು ಬತ್ತಿಗಳಿದು. ಇದು ನಿಮಗೆ ಬೇಕು ಅನಿಸಿದ್ರೆ ನಾನು ಮಾಡಿಕೊಡ್ತೀನಿ 33 ಬತ್ತಿ. ಅದನ್ನು ನಾನು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಿಮಗೆ ಈ ಬತ್ತಿ ಮಾಡೋ ವಿಧಾನವೂ ಗೊತ್ತಾಗಬೇಕು ಅಂದರೆ ನಾನು ಆಗಲೇ ತುಂಬ ಹಿಂದಿನ ದಿನಗಳಲ್ಲೇ ನಾನು ಈ ಬತ್ತಿ ಮಾಡೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ನಾನು ಆ ವಿಡಿಯೋ ಲಿಂಕ್ನ ಈ ಬಾಕ್ಸಲ್ಲಿ ಹಾಕ್ತೀನಿ. ನಾನು ಇನ್ಬಾಕ್ಸಲ್ಲಿ ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೀವು ಅದನ್ನು ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿ. ಆದರೆ ಈ ಅಧಿಕ ಮಾಸದಲ್ಲಿ ನಿಮ್ಮ ಯಾರೇನೆಲ್ಲ ಕಷ್ಟ ಅನುಭವಿಸ್ತಿದ್ದೀರಾ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಈ ಥರ ಬತ್ತಿಗಳನ್ನ ನೀವು ಮಾಡಿ ಹಚ್ಚೋದ್ರಿಂದ ನಿಮಗೆ ಅತ್ಯಂತ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.